ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನಿನ್ನೆ ಅಷ್ಟೇ GDS ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೆ. ಆಗಸ್ಟ್ ಎಂಡಿಂಗಲ್ಲಿ ಹೊಸ ನೋಟಿಫಿಕೇಷನ್ ಕಾಲ್ ಫಾರ್ ಹಾಗೆ ಆಗುತ್ತೆ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಇವತ್ತು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬಂದಿದೆ. ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆಗಸ್ಟ್ ಎಂಡಿಂಗಲ್ಲಿ ನಿಮಗೆ ಹೊಸ ನೋಟಿಫಿಕೇಷನ್ ಬರ್ತಾ ಇದೆ. ಯಾರೆಲ್ಲ GDS ವೇಕೆನ್ಸೀಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಭರ್ಜರಿ ನ್ಯೂಸ್ ಅಂತಲೇ ಹೇಳ್ಬೋದು. ವೇಕೆನ್ಸೀಸ್ ಎಷ್ಟು ಏನು ಅಂತ ಹೇಳ್ಬಿಟ್ಟು ನಾನು ಮುಂದೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನೋಟಿಫಿಕೇಷನ್ ತೋರಿಸ್ಕೊಂಡು ವಿತ್ ಪ್ರೂಫ್ ನಿಮಗೆ ಹೇಳ್ತೀನಿ. ಸೊ ಈಗ ವೇಕೆನ್ಸೀಸ್ ಯಾವ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ ಅದೆಲ್ಲನೂ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೆ. ಬನ್ನಿ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ಬೋದು ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, GDS ಸೆಕ್ಷನ್ ಅಂತ 24/7/2026 ಈ ನೋಟಿಫಿಕೇಷನ್ ರಿಲೀಸ್ ಆಗಿರೋದು. ಅಂದರೆ ಇದೇ ತಿಂಗಳು 24ನೇ ತಾರೀಕು ರಿಲೀಸ್ ಆಗಿರೋದು. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 2 ಜುಲೈ 2026 ಪ್ರಿಪ್ರೇಟರಿ ಎಕ್ಸಸೈಸ್ ಆ್ಯಂಡ್ ಟೆಂಟೇಟಿವ್ ಶೆಡ್ಯೂಲ್ ಅಂತಂದರೆ ಶೆಡ್ಯೂಲ್ 2ದು ಟೆಂಟೇಟಿವ್ ಶೆಡ್ಯೂಲ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ಸೊ ಇಲ್ಲೇನಿದೆ ಅಂತ ಅಂದರೆ ಫಸ್ಟಿಗೆ ಕಾನ್ಫಿಗರೇಷನ್ ಆರ್ ರೀವೆರಿಫಿಕೇಷನ್ ಆಫ್ ದ ಎಜುಕೇಷನಲ್ ಬೋರ್ಡ್ಸ್ ಬೈ ದ ಸರ್ಕಲ್. ಯಾವತ್ತಿಂದ ಯಾವತ್ತಂದರೆ 27ನೇ ತಾರೀಕಿಂದ 3ನೇ ತಾರೀಕುವರೆಗೂ ರೀವೆರಿಫಿಕೇಷನ್ ಮಾಡ್ತಾರೆ, ಓಕೆನಾ, ಎಜುಕೇಷನಲ್ ಬೋರ್ಡ್ಸನ್ನು. ನೆಕ್ಸ್ಟು ವೇಕೆನ್ಸಿ ಕ್ಯಾಪ್ಚರಿಂಗ್ ಬೈ ದ ಡಿವಿಷನ್. ಸೊ ವೆರಿಫಿಕೇಷನ್ ಜೊತೆಗೆ ವೇಕೆನ್ಸೀಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೊಗೊತಾರೆ. ಸೇಮ್ 27ರಿಂದ 3ನೇ ತಾರೀಕು ಆಗಸ್ಟ್ 3ಕ್ಕೆ ಈ ಒಂದು ಪ್ರೋಸೆಸ್ಸು ಎಂಡ್ ಆಗುತ್ತೆ. ಅಂದರೆ ವೇಕೆನ್ಸೀಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಎಂಡ್ ಆಗುತ್ತೆ. ನೆಕ್ಸ್ಟು ವೆರಿಫಿಕೇಷನ್ ಆಫ್ ವೇಕೆನ್ಸೀಸ್ ಕ್ಯಾಪ್ಚರ್ಡ್ ಬೈ ದ ಸರ್ಕಲ್. ಮತ್ತು ಆ ವೇಕೆನ್ಸೀಸ್ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಲ್ ಈ ಥರ ಸ್ಟೇಟ್ ವೈಸು ವೆರಿಫಿಕೇಷನ್ ಮಾಡ್ತಾರೆ. 4 ಮತ್ತು 5ನೇ ತಾರೀಕು ಅದು ನಡೆಯುತ್ತೆ. ನೆಕ್ಸ್ಟು ರಿಲೀಸ್ ಆಫ್ ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಆ್ಯಂಡ್ ಸಬ್ಸಿಕ್ವೆಂಟ್ ಆ್ಯಕ್ಟಿವಿಟೀಸು. ಇದಾದಮೇಲೆ ನೆಕ್ಸ್ಟ್ ಇರೋದೇನೆ ರಿಜಿಸ್ಟ್ರೇಷನ್ಗೆ ಕಾಲ್ ಮಾಡೋ ಅಂಥದ್ದು ಅಥವಾ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಅಂಥದ್ದು. ಅದಕ್ಕೆ ಇನ್ನೂ ಇದೇ ಡೇಟ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಲ್ಲ, ಓಕೆನಾ? ಅದನ್ನು ಸಪ್ರೇಟಾಗಿ ಇನ್ನೊಂದು ನೋಟಿಫಿಕೇಷನ್ ಬಿಡ್ತಾರೆ, ಆವಾಗ ನಾನು ತಿಳಿಸ್ಕೊಡ್ತೀನಿ. ನೀವು ಕೆಳಗಡೆ ನೋಡ್ಬೋದು, ಫಾರ್ ಫೈನಲ್ ವೇಕೆನ್ಸೀಸ್ ನೋಟಿಫಿಕೇಷನ್ ದ ಫಾಲೋಯಿಂಗ್ ವೇಕೆನ್ಸೀಸ್ ಆ್ಯಸ್ ಆನ್ 30/6/2026 ವುಡ್ ಬಿ ಇನ್ಕ್ಲೂಡೆಡ್ ಆರ್ ಎಕ್ಸ್ಕ್ಲೂಡೆಡ್ ಬೈ ದ ಡಿವಿಷನ್ಸ್ ಅಂತ. ಅಂದರೆ ಈಗ 30ನೇ ತಾರೀಕು ಜೂನಿಗೆ ನಾನು ಎಂಡ್ ಆಗಿದೆ ಈ ಸೈಕಾ ಶೆಡ್ಯೂಲ್ 1 ಅಂತ ಹೇಳಿದ್ದೆ. ಸೊ ಅದರಲ್ಲಿ ಉಳಿದಿರೋ ಅಂಥ ಏನು ವೇಕೆನ್ಸೀಸ್ ಕೂಡ ಇಲ್ಲಿ ಆ್ಯಡ್ ಆಗೋವಂಥ ಸಾಧ್ಯತೆ ಇದೆ, ಓಕೆನಾ? ಸೊ ಆ ವೇಕೆನ್ಸೀಸು ಹಾಗೆಯೇ ಪ್ರಮೋಷನ್ ಆಗಿರೋದು ಅದೆಲ್ಲನೂ ಕೂಡ ಆ್ಯಡ್ ಆಗುತ್ತೆ, ವೇಕೆನ್ಸೀಸ್ ರಿಲೀಸ್ ಆಗುತ್ತೆ. ಆಲ್ಮೋಸ್ಟ್ 20,000 ಪ್ಲಸ್ ಅಷ್ಟು ವೇಕೆನ್ಸೀಸ್ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. ವೇಕೆನ್ಸಿ ಕ್ಯಾಪ್ಚರಿಂಗ್ ಆದಮೇಲೆ ಕನ್ಫರ್ಮ್ ಆಗಿ ಇಷ್ಟೇ ವೇಕೆನ್ಸೀಸ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆ ರೀತಿಯಾಗಿ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆಯೇ ಅಪ್ಲಿಕೇಶನ್ ಡೇಟ್ ಏನಾದರೂ ಬಿಟ್ಟರೆ ಇನ್ನೊಂದು ಈ ಥರ ನೋಟಿಫಿಕೇಷನ್ ಆದರೂ ಬಂತು ಅಂತ ಅಂದರೆ ನಾನು ಖಂಡಿತವಾಗ್ಲೂ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಚಾನಲ್ನ ಫಾಲೋ ಮಾಡ್ತಾಯಿರಿ. ಇದೇ ಥರ ಅಫಿಷಿಯಲ್ ಅಪ್ಡೇಟ್ಗೋಸ್ಕರ, GDS ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾ ಇರಿ. ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.